ಜಗದೊಡೆಯನಾಗಿರ್ತಕ್ಕಂಥ ಮರೀಚ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ, ಕಶ್ಯಪ ಬ್ರಹ್ಮನ ಮಗ ಸೂರ್ಯ ರಾರಾಜಿಸುತ್ತ ಜಗತ್ತಿಗೆ ಬೆಳಕನ್ನು ನೀಡುವವನಾಗಿ ಚರಾಚರ ವಸ್ತುಗಳನ್ನ ಕಾಪಾಡಬಹುದಾಗಿರ್ತಕ್ಕಂಥ ಮಹಾಪುರುಷನಾಗಿ ಕಾಲವನ್ನು ಕಳೆದಿದ್ದಾರೆ. ಒಂದಾನೊಂದು ದಿನ ಮೈಬ್ರಹ್ಮರ ಆಶ್ರಮದ ಕಡೆಯಿಂದ ಯಾವ ನಾರದ ಮಹಾಮುನಿಗಳು ಮಾಯಸ್ವತಿ ಎಂಬತಕ್ಕಂಥ ಆ ತಂಬರಿಯನ್ನು ಹಿಡಿದುಕೊಂಡು ನಾರಾಯಣ ಮುರಳಿ ಮನೋಹರ ಮಧುರ ವಿಹಾರ ಮುರಳಿ ಮನೋಹರ ಮಧುರ ವಿಹಾರ ಆಶ್ರಿತ ಜನ ಬಂಧುರ ಆಶ್ರಿತ ಜನ ಬಂಧುರ ಇಲಾಮಯ ರೂಪ ಲೋಕ ವಿಹಾರ ನೀಲಾಮಯ ರೂಪ ಲೋಕ ವಿಹಾರ ಅಗಣಿತ ಮಹಿಮಾ ಅಪನೌಬಾರ ಅಗಣಿತ ಮಹಿಮಾ ಅಪನೌಬಾರ ನಾರಾಯಣ ಹರಿ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಲೋಕಪಾಲ. ನಾರದ ಮಹಾಮುನಿಗಳು ಮಾಯಸ್ವತಿ ಎಂಬತಕ್ಕಂಥ ತಂಬೂರಿ ಹಿಡಿದುಕೊಂಡು ಮಯಬ್ರಹ್ಮರ ಆಶ್ರಮಕ್ಕೆ ಬಂದಿದ್ದಾರೆ. ಮಯಬ್ರಹ್ಮರಿಗೆ ತನ್ನ ಮಗಳಾಗಿರಬಹುದಾಗಿರ್ತಕ್ಕಂಥ ಸೌಗ್ರಾದೇವಿ ವಯಸ್ಪ್ರಾಪ್ತರಾಗಿದ್ದಾರೆ. ಆಗ ನಾರದ ಮಹಾಮುನಿಗಳು ಆಶ್ರಮಕ್ಕೆ ಬಂದದ್ದನ್ನು ನೋಡಿ ಮಯಬ್ರಹ್ಮರಿಗೆ ಅತ್ಯಾನಂದವಾಯಿತು. ಕರಜೋಡಿಸಿ ನಮಿಸುತ್ತ, ಗುರುಗಳೇ, ನಾರದ ಮಹಾಮುನಿ, ಇಂದು ಈ ನನ್ನ ಆಶ್ರಮಕ್ಕೆ ನೀವು ದಯಮಾಡಿದ್ರಿಂದ ಈ ನನ್ನ ಆಶ್ರಮವೇ ಪಾವನವಾಯಿತು. ನನ್ನ ಪೂರ್ವಜರೆಲ್ಲರೂ ಪುನೀತರಾದರು. ಯಾವ ಸುಕೃತದ ಫಲವೋ ನೀವಾಗಿ ನನ್ನ ಬಳಿಗೆ ಬಂದಿರಿ, ದಯಮಾಡಿ ಅಂತ ಹೇಳಿ ಉನ್ನತವಾದ ಒಂದು ಪೀಠದ ಮೇಲೆ ನಾರದ ಮಹಾಮುನಿಗಳನ್ನು ಕೂರಿಸಿದ್ದಾರೆ. ನಾರದ ಮಹಾಮುನಿಗಳಂದ್ರು, ಮಯಬ್ರಹ್ಮರೇ, ವಯಸ್ಪ್ರಾಪ್ತರಾದ ನಿಮ್ಮ ಕೋರಿಯನ್ನ ಯಾರಿಗಾದರೂ ಕೊಟ್ಟು ಲಗ್ನ ಮಾಡಬಾರದೆ? ಮಯಬ್ರಹ್ಮರಂತಾರೆ, ನಾರದ ಮಹಾಮುನಿಗಳೇ, ಯೋಗ್ಯ ಪುತ್ರ ದೊರೆಯಲಿಲ್ಲವೆಂದು ನಾನು ನನ್ನ ಮಗಳನ್ನ ವಿವಾಹ ಮಾಡದೆ ನಿಲ್ಲಿಸಿದ್ದೇನೆ. ಯೋಗ್ಯವರ ಬಂದದ ತಕ್ಷಣವೇ ನನ್ನ ಮಗಳ ವಿವಾಹ. ನಾರದ ಮಹಾಮುನಿಗಳಂತಿದ್ದಾರೆ, ಈಕೆಯ ತೇಜೋ ಗುಣಕ್ಕೆ ಯಾರಾದರೂ ಸುಂದರ ಪುರುಷರು ದೊರೆತೇ ದೊರೆಯುವರು. ಚಿಂತೆಯನ್ನು ಬಿಡಿ, ನಾನೇನು ಬರ್ತೇನೆ. ನಾರಾಯಣ ಸತ್ಯಮೇವ ಜಯತೆ ಧರ್ಮಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಧರ್ಮಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಕ್ಕೆ ಸೋಲುಂಟೆ ಶಕ್ತಿಗೆ ಗೆಲುವುಂಟೆ ಸತ್ಯಕ್ಕೆ ಸೋಲುಂಟೆ ಶಕ್ತಿಗೆ ಗೆಲುವುಂಟೆ ಸತ್ಯ ನಿರಂತರ ಭಾವನ ಜೀವಗೆ ಸತ್ಯ ನಿರಂತರ ಭಾವನ ಜೀವ ತಿಳಿಯುವ ಮನುಜಗೆ ಅನುದಿನವಿಲ್ಲ ಸತ್ಯಮೇವ ಜಯತೆ ಧರ್ಮಮೇವ ಜಯತೆ ಸತ್ಯಮೇವ ಜಯತೆ ಆಧಾರ ಕರ್ತ ಗರಿ ನಾರಾಯಣ ಓಂಕಾರ ರೂಪ ಪರಮೇಶ
ಸೂರ್ಯಮಂಡಲದಲ್ಲಿ ಕಶ್ಯಪ ಬ್ರಹ್ಮರ ಮಗನಾಗಿರ್ತಕ್ಕಂಥ ಸೂರ್ಯದೇವ ತೇಜೋಗುಣನಾಗಿ ಸಪ್ತಾಶುಗಳೊಳಗೊಂಡ ರಥ, 1 ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಸಿಂಹಾಸನ, ಅರ್ಧಾಮುಕಟಿಗಾರವಾಗಿರ್ತಕ್ಕಂಥ ಕಿರೀಟವನ್ನಿಟ್ಟು ಅರುಣನೆಂಬ ಸಾರಥಿಯೊಳಗೂಡಿ ಬರುವಾಗ ಈತನ ತೇಜಸ್ಸನ್ನು ನೋಡ್ತಾ, ಆಹಾ, ಮಯಬ್ರಹ್ಮರ ಮಗಳಿಗೆ ತಕ್ಕವರ ಈತ ಸೂರ್ಯದೇವ ಅಂದಾಗ ನಾರದ ಮಹಾಮನಿಗಳನ್ನು ಕಂಡು ಸೂರ್ಯದೇವ ಶಿರವಾಗಿ ನಮಸ್ಕಾರವನ್ನು ಮಾಡಿದ. ಗುರುಗಳೇ, ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆ. ದಯಮಾಡಿ ಅಯ್ಯ, ಇಷ್ಟು ದಿನಗಳಾದರೂ ನಿನಗೆ ವಿವಾಹವಾಗಲಿಲ್ಲವೇಕೆ? ಆಗವರಂತಾರೆ, ನನಗೆ ಯಾರೂ ವಧುವನ್ನು ನೀಡಲು ಒಪ್ಪುತ್ತಿಲ್ಲ ಗುರುಗಳೇ, ನಾನೇನು ಮಾಡಲಿ? ಎಲ್ಲ ಕಡೆ ಸುತ್ತಿ ಬಂದರೂ ಕೂಡ ನನಗೆ ವಧುವನ್ನ ನೀಡುವವರೇ ಇಲ್ಲವಾಗಿದ್ದಾರೆ. ಆಗ ನಾರದ ಮಹಾಮನಿಗಳಂತಾರೆ, ಚಿಂತೆ ಪಡಲೇಕೆ ಅಯ್ಯ, ಚಿಂತೆ ಪಡಲೇಕೆ, ಚಿಂತೆ ಮಾಡಬೇಡಪ್ಪ ಅಪ್ಪ, ಇದಕ್ಕಾಗಿ ಚಿಂತೆ ಮಾಡಬೇಡ. ಉತ್ತಮ ವರವಾಗಿ ವಧುವಾ ನಾ ಹುಡುಕುವೆನಯ್ಯ. ಇದಕ್ಕಾಗಿ ಚಿಂತೆ ಮಾಡಬೇಡ, ನಿನಗೆ ತಕ್ಕ ವಧುವೊಂದನ್ನು ಹುಡುಕಿ ತಂದಿದ್ದೇನೆ. ಅದಂತಿರಲಿ. ಆರು ಗುರುಗಳೇ, ಇನ್ನಾರಪ್ಪ ಮಯಬ್ರಹ್ಮರ ಮಗಳಾಗಿರಬಹುದಾಗಿರ್ತಕ್ಕಂಥ ಸೌಕ್ರೆ ಎಂಬುವುದು ನಿನಗೆ ತಕ್ಕ ವಧುವಾಗಿದೆ. ಅವಳನ್ನು ನೀನು ವಿವಾಹವಾಗಿದ್ದೆ ಆದರೆ ನಿನ್ನ ಭಾಗ್ಯಕ್ಕೆ ಎಳೆಯಿಲ್ಲದಂತಾಗಿತ್ತಪ್ಪ. ಆಗ ಗುರುಗಳೇ, ನನಗಾಗಿ ಆ ವಧುವನ್ನು ನೀಡುವರೆ. ನನ್ನ ತಾಪವನ್ನು ಕಂಡು ಎಲ್ಲರೂ ಕೂಡ ದೂರವನ್ನ ಸರಿವರಾದ್ರಿಂದ ಇದು ಸಾಧ್ಯವೇ? ನಾರದ ಮಹಾಮನಿಗಳಂದ್ರು, ಚಿಂತೆ ಮಾಡಬೇಡ, ಇದಕ್ಕಾಗಿ ತಕ್ಕ ಉಪಾಯವನ್ನು ನಾನು ಹುಡುಕ್ತೇನೆ, ಧೈರ್ಯವಾಗಿರು ಎಂಬುದಾಗಿ ಹೇಳಿ ನಾರದ ಮಹಾಮನಿಗಳು ನಾರಾಯಣ ನಾರಾಯಣ ಅಂತ ಹೇಳಿ ಆ ಮಯಬ್ರಹ್ಮರನಿಗೆ ಬರ್ತಾ ಇದ್ದಾರೆ. ಬಂದಾಗ ಮಯಬ್ರಹ್ಮರು ಕೇಳಿದ್ರು, ಮತ್ತೆ ತಮ್ಮ ಆಗಮನ. ಗುರುಗಳೇ, ನಾರದ ಮಹಾಮನಿ ಸಮಾಚಾರವೇನು ಅಂತಂದಾಗ, ಯಾ ಮಯಬ್ರಹ್ಮರೇ, ನಿಮ್ಮ ಮಗಳಿಗೆ ತಕ್ಕ ವರನನ್ನ ಹುಡುಕಿ ತಂದಿದ್ದೇನೆ. ಯಾರು? ಇನ್ನಾರಪ್ಪ, ಕಶ್ಯಪ ಬ್ರಹ್ಮನ ಮಗನಾಗಿರ್ತಕ್ಕಂಥ ಸೂರ್ಯ, ಅವನಿಗಿಂತಲೂ ಉತ್ತಮ ಹೊರಬೇಕೆ, ಆತನಿಗೆ ಕೊಟ್ಟು ಲಗ್ನವನ್ನು ಮಾಡು. ಮಯಬ್ರಹ್ಮರಂತಾರೆ, ಅಪ್ಪ, ಬದುಕುವಳೆ ಎನ್ನ ಕುವರಿ, ಸೂರ್ಯನ ತಾಪಕ್ಕೆ ಸಿಲುಕಿ ಬದುಕುವಳೆ ತಾಪಕ್ಕೆ ಸಿಲುಕೂತ ಕುವರಿ, ತಾಪಕ್ಕೆ ಸಿಲುಕೂತ ಕುವರಿ, ತಾಪ ತಡೆಯದಿ ಕಡೆನೋ ಸುಧತಿಯ ಕಡಿ ಗಡಲ ನೀಡಲಾರ
ಅವನಿಗೆ ಕೊಟ್ಟರೆ ಆತನ ತಾಪಕ್ಕೆ ನನ್ನ ಮಗಳು ಸಿಲುಕಿ ನನ್ನ ಮಗಳು ಬದುಕುವಳೆ. ಅಪ್ಪ, ಕೊಡಬೇಕು ಉತ್ತಮಂಗೆ ಮಗಳ. ಆದ್ರಿಂದ ಅವನಿಗಿಂತಲೂ ಶ್ರೇಷ್ಠರಿಲ್ಲ. ಆಕೆಯ ಪತಿವ್ರತ ಭಾವದಿಂದ ಆಕೆಯು ಬದುಕಿದರೂ ಬದುಕು. ಆದ್ರಿಂದ ಚಿಂತೆಯನ್ನು ಮಾಡದಂತೆ ನಿನ್ನ ಮುದ್ದು ಮಗಳಾಗಿರ್ತಕ್ಕಂಥ ಸೌಜ್ಞೆಯನ್ನ ಸೂರ್ಯದೇವನಿಗೆ ಕೊಟ್ಟು ವಿವಾಹ ಮಾಡು. ನಾರದ ಮಹಾಮನಿಗಳಂದ್ರು. ಆಗ ಮಯಬ್ರಹ್ಮರು ಮರುಮಾತನ್ನಾಡಲಾಗದೆ ಆಗಲಿ ತಮ್ಮ ಇಚ್ಛೆ ಇದ್ದಂತೆ ಅಂತಂದಾಗ ನಾರದ ಮಹಾಮನಿಗಳು ಆ ಸೂರ್ಯಮಂಡಲಕ್ಕೆ ಬರ್ತಾ ಇದ್ದಾರೆ. ಅಯ್ಯ, ನಿನ್ನ ವಿವಾಹವ ಮಾಡುವ ಸಲುಗ ನೀಡಿದೆ ವಧುವ. ಅಯ್ಯ, ಅಪ್ಪ, ನಿನ್ನ ವಿವಾಹ ಮಾಡುವುದಕ್ಕಾಗಿ ಸುಂದರವತಿಯಾದ ಮಯಬ್ರಹ್ಮನ ಮಗಳಾಗಿರ್ತಕ್ಕಂಥ ಸೌಜ್ಞಾದೇವಿಯನ್ನ ನಾನು ಕೊಡಿಸುವುದಾಗಿ ಒಪ್ಪಿದ್ದೇನೆ. ಇನ್ನೇನು ಚಿಂತೆ ಇಲ್ಲ. ಆಗಲಿ ಗುರುಗಳೇ, ವಧುವನ್ನು ನೋಡುವುದಕ್ಕಾಗಿ ಬಂದಿದ್ದಾರೆ ಸೂರ್ಯದೇವ. ಮುದ್ದಾಗಿರಬಹುದಾಗಿರ್ತಕ್ಕಂಥ ಆ ಸೌಗ್ರವಾದ ಸ್ವರೂಪ, ಸೌಗ್ರವಾದ ಗುಣ, ಸೌಗ್ರವಾದ ಗಾಂಭೀರ್ಯ, ಈಕೆಗೆ ಹೆಸರು ಸೌಜ್ಞೆ ಎಂದಿರುವುದರಿಂದ ಸಮ್ಮತಿ ಅಂದ. ಶುಭ ದಿನವನ್ನು ಗೊತ್ತುಪಡಿಸಿದ ಮಯಬ್ರಹ್ಮರು ಆ ತನ್ನ ಹಿತ ಬಾಂಧವರೆಲ್ಲರಿಗೂ, ಸಕಲ ಸಾಧು ಸತ್ಪುರುಷರಿಗೂ ಆ ಶುಭ ದಿನವನ್ನ ಹೇಳಿದ್ದಾರೆ. ವಿಸ್ತಾರವಾದ ಲಗ್ನ ಮಂಟಪದ ಮಧ್ಯಭಾಗದಲ್ಲಿ ಸೂರ್ಯ ಸೌಜ್ಞದೇವಿಯರ ವಿವಾಹವಾಗುತ್ತಿದೆ. ಮಂಗಳ ವಾದ್ಯಗಳು ಮೊಳಗಲಾರಂಭಿಸಿವೆ. ಆ ಶುಭ ಗಳಿಗೆಯಲ್ಲಿ ಸೂರ್ಯದೇವ ಮತ್ತೆ ಸೌಜ್ಞರ ವಿವಾಹವಾಯಿತು. ವಿವಾಹವಾದ ಮೇಲೆ ತನ್ನ ಮಗಳಾಗಿರ್ತಕ್ಕಂಥ ಸೌಜ್ಞೆಯನ್ನ ಮಯಬ್ರಹ್ಮರು ಕಳೆದು ಹೇಳ್ತಿದ್ದಾರೆ. ಅಮ್ಮ ಸೌಜ್ಞೆ, ಹುಟ್ಟಿದ ಈ ಆಶ್ರಮವನ್ನು ಬಿಟ್ಟು ಕೊಟ್ಟ ಮನೆಗಾಗಿ ನೀನು ಹೋಗುತ್ತಿರುವೆ. ನನ್ನ ಹಿತವಚನವನ್ನು ನೀನು ಕೇಳು. ಇನ್ನು ಮುಂದೆ ನನ್ನದೊಂದು ಮಾತು ತಾಯಿ, ಮತ್ತೆ ನೀನು ನನಗೆ ಈ ಆಶ್ರಮಕ್ಕೆ ಬರಬೇಕಾದ್ರೆ ಪತಿಯ ಜೊತೆಯಲ್ಲಿಯೋ ಅಥವಾ ಪುತ್ರನ ಜೊತೆಯಲ್ಲಿಯೋ ನೀನು ನನ್ನ ಮಂದಿರಕ್ಕೆ ಬರಬೇಕು. ನೀನೋರ್ವಳೆ ಬರಕೂಡದು. ಇದು ನನ್ನ ಆಜ್ಞೆ. ಆಗ ಮಗಳು ಹೇಳ್ತಾರೆ, ತರಬೇ ಜನಕ ಕಡುಕೋಪಬೇಕು ಬಿಡು ಜನಕ, ತರಬೇ ಜನಕ ಕಡುಕೋಪಬೇಕು ಬಿಡು ಜನಕ, ಜನಕ ತರವೇ ನಿಮಗೆ ಕೋಪ, ತರವೇ ಜನಕ ನಿಮಗೆ ಕೋಪ,
ತಾಯಿ ತಂದೆಯರ ಪಾದಕ್ಕೆ ವಂದಿಸಿ ಮಗಳಾಗಿರ್ತಕ್ಕಂಥ ಸೌಜ್ಞೆ ತನ್ನ ಪತಿಯ ಜೊತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆ ಪತಿಯ ಜೊತೆಯಲ್ಲಿ ಹೋಗುವಾಗ ತಾಯಿ ತಂದೆಗೆ ದುಃಖ ಪ್ರಾಪ್ತವಾಯಿತಂತೆ. ಮುದ್ದಾಗಿ ಬೆಳೆದು ಯಾವ ವಿಧವಾಗಿರ್ತಕ್ಕಂಥ ಕುಂದುಕೊರತೆ ಇಲ್ಲದೆ ಕಾಲವನ್ನು ಕಳೀತಿದ್ದ ನನ್ನ ಮಗಳು ಈ ನನ್ನ ಆಶ್ರಮವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿ ಆ ಕಣ್ಣೀರಿಡುವಾಗ ಸೂರ್ಯದೇವ ತನ್ನ ಮಳದಿಯಾಗಿರ್ತಕ್ಕಂಥ ಸೌಖ್ಯಾದೇವಿಯನ್ನ ಕರೆದೊಯ್ದಿದ್ದಾರೆ ಸೂರ್ಯಮಂಡಲದ ಕಡೆಗೆ. ಆ ಸೂರ್ಯಮಂಡಲದಲ್ಲಿ ನವದಂಪತಿಗಳಾಗಿ ಆ ಕಾಲವನ್ನು ಕಳೀತಾ ಬರುತ್ತಿರಬೇಕಾದ್ರೆ ಸ್ವಪ್ನದೇವಿ ಪತಿಗೆ ತಕ್ಕ ಸತಿಯೆಂದೆನಿಸಿಕೊಂಡು ಅಡಿಹಡಿಗೂ ಆ ಪತಿಯ ಧ್ಯಾನದಲ್ಲೇ ಕಾಲವನ್ನು ಕಳೀತಾ ಕಿಂಚತ್ತು ಕಾಲಾವಕಾಶವನ್ನು ಕಳೆಯದೆ ತನ್ನ ಪತಿ ಸೇವೆಯಲ್ಲೇ ನಿರತರಾಗಿ ಕಾಲವನ್ನು ಕಳೀತಿದ್ದಾರೆ. ಹೀಗೆ ಕಾಲವನ್ನು ಕಳೆಯುವಾಗ ಯಮ ಯಮುನೆ ಎಂಬತಕ್ಕಂಥ ಈರುವರ ಮಕ್ಕಳಾಗಿದ್ದಾರೆ. ಆ ಮಕ್ಕಳ ಜೊತೆಯಲ್ಲಿ ಪತಿಯ ವಾತ್ಸಲ್ಯದೊಂದಿಗೆ ಕಾಲವನ್ನು ಕಳೆಯಬಹುದಾಗಿರ್ತಕ್ಕಂಥ ಸೌಜ್ಞಾದೇವಿ ದಿನೇ 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 ಈಕೆಯ ಪತಿವ್ರತ ಭಾವ ಹೆಚ್ಚುತ್ತಾ ಬರ್ತಾ ಇದೆ. ಮುದ್ದು ಮಕ್ಕಳೊಂದಡಿಯಲ್ಲಿ ವಾತ್ಸಲ್ಯ ತುಂಬಿರ್ತಕ್ಕಂಥ ಪತಿಯೊಂದಡಿಯಲ್ಲಿ ಈಗ ಕಾಲವನ್ನು ಕಳೀತಾ ಬರ್ತಿರ್ಬೇಕಾದ್ರೆ ಒಂದಾನೊಂದು ದಿನ ತವರಿನ ಹಂಬಲ ಪ್ರಾಪ್ತವಾಯಿತು. ಸೌಜ್ಞಾದೇವಿಗೆ ತನ್ನ ತವರನ್ನು ನೋಡಬೇಕು, ತನ್ನ ತಾಯಿ ತಂದೆಗಳನ್ನು ನೋಡಿ ಬರಬೇಕು ಎಂಬ ಆಸೆಯಿಂದ ಆ ಹಿಂದಿರುಗಿ ನೋಡಿದರಂತೆ ಛಾಯೆ. ಆ ಛಾಯೆ ಕಂಡಿದೆ. ಪಾರ್ವತಿಯನ್ನ ಪ್ರಾರ್ಥನೆ ಮಾಡಿದ್ರಂತೆ, ಅಮ್ಮ ಮಹತಾಯಿ ಜಗಜ್ಜನನಿ, ಅನವರತ ನೀನು ನನ್ನನ್ನು ಸಂರಕ್ಷಣೆ ಮಾಡತಕ್ಕಂಥವಳು, ನಿನ್ನನ್ನು ನಾನು ಅನವರತ ನಂಬಿದ್ದೆ. ಆದರೆ ಈ ಛಾಯೆಯು ನನ್ನಂತಹ ಹೆಣ್ಣಾಗಲಿ. ಕ್ಷಣ ಮಾತ್ರದಲ್ಲಿ ಆ ಸುಂದರವಾಗಿ ಸೌಜ್ಞೆಯ ರೂಪುಳ್ಳ ಒಂದು ಹೆಣ್ಣಾಗಿದೆ. ಆಗ ಅಕ್ಕ ನನ್ನನ್ನು ಸೃಷ್ಟಿಸಲು ಕಾರಣವೇನು ಅಂತಂದಾಗ, ತಂಗಿ ನಾನು ನನ್ನ ಜನನಿ ಜನಕರನ್ನು ನೋಡಬೇಕು, ನನ್ನ ತವರಿಗಾಗಿ ನಾನು ಹೋಗಬೇಕು. ನಾನು ಬರುವವರೆಗೆ ನನ್ನ ಮಕ್ಕಳನ್ನ ನನ್ನ ಪತಿಯನ್ನ ಕಾಯುವ ಭಾರ ನಿನ್ನದು. ನಾನೇಗೆ ಪತಿಯೊಡನೆ ವಾತ್ಸಲ್ಯದಿಂದ ವರ್ತಿಸುತ್ತಿದ್ದೇನೋ ನೀನು ಹಾಗೆ ನೋಡಿಕೊಳ್ಳಬೇಕು, ಎಚ್ಚರ. ಆಗ ಛಾಯಾದೇವಿ ಹೇಳಿದ್ರಂತೆ, ಅಕ್ಕ ನೀನೊಂದು ವೇಳೆ ಬರುವ ವೇಳೆಗೆ ನಾನು ಗರ್ಭವನ್ನು ಧರಿಸಿದ್ದೆ, ಆದರೆ ಮುಂದೆ ಜನಿಸಬಹುದಾದ ನನ್ನ ಮಕ್ಕಳಿಗೆ ಈ ಅವಿರ್ಭಾಗವಿಲ್ಲವಲ್ಲ. ಇಲ್ಲ ತಾಯಿ, ನಿನ್ನ ಮಕ್ಕಳಿಗೂ ಸಹ ಅರ್ಧ ಭಾಗವಾಗಿ ಅವಿರ್ಭಾಗವನ್ನು ನಾನು ನೀಡ್ತೇನೆ. ನಾನಿನ್ನ ಹೊರಟೆ. ಮುದ್ದು ಮಕ್ಕಳನ್ನ ಮತ್ತೆ ಪತಿಯ ಸೇವೆಯನ್ನು ತೊರೆದ ಸೌಜ್ಞಾದೇವಿ ತನ್ನ ತಂದೆಯಾಗಿರಬಹುದಾದ ಮಯಬ್ರಹ್ಮರ ಆಶ್ರಮಕ್ಕೆ ಬಂದಿದ್ದಾರೆ. ಮಯಬ್ರಹ್ಮರು ತನ್ನ ಆಗಮನವನ್ನು ನೋಡಿ, ಮಗಳೇ, ಆಹಾ ಬಹುದಿನಗಳ ಮೇಲೆ ನನ್ನ ಆಶ್ರಮಕ್ಕೆ ಬಂದೆ, ಪುತ್ರರ ಜೊತೆಯಲ್ಲಿ ಬಂದೆಯಾ ಅಥವಾ ಮಕ್ಕಳ ಜೊತೆಯಲ್ಲಿ ಬಂದೆಯಾ ಅಂದಾಗ ಸೂರ್ಯಮಂಡಲದ ತಾಪವನ್ನು ತಡೆಯಲಾಗದೆ ಕೆಲವು ದಿನಗಳಿದ್ದು ಇಲ್ಲಿ ಹೋಗೋಣ ಅಂತ ಹೇಳಿ ಬಂದಿದ್ದೇನೆ ಜನಕ. ಆ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರಂತೆ ತನ್ನ ಪತಿಗೆ ಮೋಸವೆಸಗಿದ ತನ್ನ ಮಗಳ ಕೃತ್ಯವನ್ನು ಕಂಡು, ಸೌಜ್ಞ ಸೌಜ್ಞ, ನನ್ನ ಮಾತನ್ನು ನೀನು ಮೀರಿದ ಕಾರಣ ನೀನು ನನ್ನ ಮಗಳಲ್ಲ. ಆದ್ರಿಂದ ಭೂಲೋಕದಲ್ಲಿ ನೀನು ಹೆಣ್ಣು ಅಶ್ವವಾಗು. ಕಣ್ಣೀರಿಡ್ತಾಳೆ. ತಂದೆ, ಆರು ಕಾಯುವರೆಲ್ಲ ದಿಕ್ಕಿಲ್ಲದ ಪರದೇಶಿಯಾದನಯ್ಯ. ಜನಕ ಜನಕ ಜನಕ
ರಕ್ಷಿಪರಾರೆಲ್ಲ. ಕಾಯುವರಾರಲ್ಲ ಧರೆಯಲ್ಲಿ ರಕ್ಷಿಪರಾರೆಲ್ಲ. ಜನ್ಮ ನೀಡಿದ ತಂದೆಯ ನನಗೆ ಶಾಪವಗೈದಾಗ ವಿಧಿ ಜನ್ಮವ ನೀಡಿದ ತಂದೆಯ ನನಗೆ ಶಾಪವಗೈದಾಗ ಪರೆಯುವರಾರು ದರೆಯಲ್ಲಿ ಎಲ್ಲ ಪರದೇಶಿಯಾದಾಗ ಜನನಿ ಜನಕರಿಂದ ದೂರವಾದೆ, ಪತಿಯಿಲ್ಲದ ಪರದೇಶಿಯಾದೆ. ಜನನಿ ಜನಕರಿಂದಲ್ಲ ದೂರವಾದೆ, ದಿಕ್ಕಿಲ್ಲದ ಪರದೇಶಿಯಾದೆ. ಅಳುತ್ತಲೇ ನಿಂತಿರುವಾಗ ತಂದೆಯ ಶಾಪ ಕ್ಷಣ ಮಾತ್ರದಲ್ಲಿ ಆಕೆ ತಟ್ಟನೆ ಹೆಣ್ಣು ಕುದುರೆಯಾಗಿ ಭೂಲೋಕದ ಕಡೆಗೆ ಬರ್ತಾಳೆ. ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಅನಾಥವಾಗಿರಬಹುದಾದ ಸ್ಥಳ ಕಾಣ್ತಾ ಇದೆ. ಹಿತ ಬಾಂಧವರಿಲ್ಲ, ಜನ್ಮ ನೀಡಿದ ಜನನಿ ಜನಕರಿಲ್ಲ, ಕೈ ಹಿಡಿದ ಪತಿರಾಯನಿಲ್ಲ, ಜನ್ಮ ಕೊಟ್ಟ ಮಕ್ಕಳು ಇಲ್ಲ. ಅನಾಥಳಾಗಿ ಆ ಕಾಲ ಕಳಿತಂತಳೆ. ಅಪ್ಪ ಅಪ್ಪ, ಹೆಣ್ಣಿನ ಜನ್ಮ ಕೆಟ್ಟದಯ್ಯ, ಹೆಣ್ಣಾಗಿ ಹುಟ್ಟಬಾರದು, ಧರೆಯಲ್ಲಿ ಹೆಣ್ಣಾಗಿ ಹುಟ್ಟಬಾರದು. ಅಪ್ಪ ಅಪ್ಪ, ಹೆಣ್ಣಾಗಿ ಹುಟ್ಟಬಾರದು ಕಣೋ, ಧರೆಯಲ್ಲಿ ಹೆಣ್ಣಾಗಿ ಈ ಹೆಣ್ಣ ಜನ್ಮವನ್ನತ್ತು ಬದುಕಬಾರದು ಅಂತ ಹೇಳಿ ಆ ಚಿಂತೆಯಲ್ಲೇ ಕಾಲವನ್ನು ಕಳೀತಾ ಇದ್ದಾರೆ. ಇತ್ತಲ ಸೂರ್ಯದೇವ ಮಡದಿಯಾದ ಸೌಜ್ಞಾದೇವಿಯಂತೆ ಛಾಯಾದೇವಿಯಲ್ಲಿ ಕಾಲವನ್ನು ಕಳೆಯುವಾಗ ಒಂದು ದಿನ ನಾರದ ಮಹಾಮನಿಗಳು, ನಾರಾಯಣ ಅಯ್ಯ ಸೂರ್ಯದೇವ, ಉತ್ತಮವರನೆಂದು ನಿನಗೆ ಮಯಬ್ರಹ್ಮರ ಮಗಳಾದ ಸೌಜ್ಞಿಯನ್ನು ಕೊಡಿಟ್ಟು ಮದುವೆ ಮಾಡಿಸಿದೆ. ಆದರೆ ನೀನು ಅವಳನ್ನೇ ಮರೆತು ಬಿಟ್ಟೆ. ಇಲ್ಲ ಗುರುಗಳೇ, ಅನ್ಯನ್ಯವಾಗಿರಬಹುದಾದ ನನ್ನ ಮಡದಿ ನನ್ನ ಮಕ್ಕಳನ್ನು ನೋಡಿ ಎಂಬುದಾಗಿ ಹೇಳಿದಾಗ, ಇಲ್ಲ ಇಲ್ಲ, ಅವಳು ನಿನ್ನ ಮಡದಿಯಲ್ಲ, ನೋಡು ಭೂಲೋಕದಲ್ಲಿ ಹೆಣ್ಣು ಶಿವವಾಗಿರ್ತಕ್ಕಂಥ ನಿನ್ನ ಮಡದಿಯನ್ನ ಅಂತಂದಾಗ ಸೂರ್ಯದೇವ ತಟ್ಟನೆ ತನ್ನ ಕರ್ತವ್ಯವನ್ನು ಬಿಟ್ಟವನಾಗಿ ಮಯಬ್ರಹ್ಮರ ಆಶ್ರಮಕ್ಕೆ ಬಂದಿದ್ದಾರೆ. ಮಾವ, ಏನೊಂದು ಅಪರಾಧವನ್ನು ಮಾಡದ ನನ್ನ ಮಡದಿಗೆ ಈ ಶಿಕ್ಷೆಯನ್ನು ಕೊಟ್ಟೆ ಎಂದಾಗ, ಏನೋ ಸತಿಯಲ್ಲಿದ್ದಾಳೆ ಎಂಬ ವಿವರವನ್ನು ಹರಿಯದ ನೀನೊಬ್ಬ ಪುರುಷನಿದ್ದು ಪ್ರಯೋಜನವೇನು? ಆದ್ರಿಂದ ನೀನು ಕೂಡ ಭೂಲೋಕದಲ್ಲಿ ಗಂಡು ಶಿವಾಗು ಅಂತ ಹೇಳಿ ಶಾಪ ಕೊಟ್ಟರು. ಶಾಪ ನಿಮಿತ್ತವಾಗಿ ಸೂರ್ಯದೇವನು ಕೂಡ ಗಂಡು ಕುದುರೆಯಾಗಿ ತನ್ನ ಸತಿಯಿದ್ದೆಡೆಗೆ ಪ್ರಯಾಣವನ್ನು ಮಾಡಿ ಕಾಲವನ್ನು ಕಳೆಯುವಾಗ ಇವರೀರ್ವರ ಗರ್ಭಾಂಕುರದಲ್ಲಿ ಅಶ್ವಿನಿ ದೇವತೆಗಳೆಂಬ 27 ಜನ ಮಕ್ಕಳಾದರು. ಆಗ ದೇವಾನುದೇವತೆಗಳೆಲ್ಲರೂ ನೋಡಿದ್ದಾರೆ, ಸೂರ್ಯನಿಲ್ಲದ ಮೇಲೆ ಈ ಜಗತ್ತು ಬದುಕಲಾರದು ಎಂಬುದನ್ನು ಅರಿತು ಮಯಬ್ರಹ್ಮರಲ್ಲಿಗೆ ಬಂದು ಶಾಪವನ್ನು ವಿಮೋಚನೆ ಮಾಡಿಕೊಳ್ಳುವಂತೆ ಕೇಳಿದಾಗ ಆ ಮಯಬ್ರಹ್ಮರು ಶಾಪವನ್ನು ವಿಮೋಚನೆ ಮಾಡಿದ್ದಾರೆ. ಸೌಜ್ಞಿಯನ್ನು ಕರೆದು ತನ್ನ ಮಂಡಲಕ್ಕೆ ಬರ್ತಾ ಇದ್ದಾರೆ. ಸೂರ್ಯದೇವ ಸತಿಯಂತೆ ಇರಬಹುದಾದ ಮತ್ತೋರು ಹೆಣ್ಣನ್ನು ಕಂಡು ನಾನಿಂತವಳೆಂಬ ವಿಚಾರವನ್ನ ಹೇಳಿದ ನನಗೆ ಮೋಸಗಾಯಿದೆ. ಆದ್ರಿಂದ
ಈ ನನ್ನ ಮಂಡಲವಿರಬಾರದು, ಹೊರಡು ಅನ್ನುವಷ್ಟರಲ್ಲಿ ನವಮಾಸ ಪೂರ್ಣ ಗರ್ಭಿಣಿಯಾದ ಛಾಯಾದೇವಿ ಗಡ 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 ಗಡನೆ ನಡೀತಾ ಕಣ್ಣೀರಿಡ್ತಾ ಬರ್ತಾಳೆ. ಪಾಪಿಯಾದೆನ ಪರದೇಸಿಯಾದೆನ ಮುರಳೀಧರ ಮೊರೆ ಕೇಳದೆ ಅದೀನೆ ನನದೆ ನವಕೋಟಿ ನಾಮದ ನಾರಾಯಣ ನವಕೋಟಿ ನಾಮದ ನಾರಾಯಣ ನವದೇಹದ ಗರಿ ಪಾರಾಯಣ ಬಣ್ಣಿಸಲಗುದೆ ನಿನ್ನಯ ನಾಮ ಬಣ್ಣಿಸಲಗುದೆ ನಿನ್ನಯ ನಾಮ ಮನ್ನಿಸಿ ಕಾಪಾಡೋ ಪರಲಾಮ ಮನ್ನಿಸಿ ಕಾಪಾಡೋ ಪರಧಾಮ. ಪಾಪಿಯಾದೆನ ಕಡು ಪಾಪಿಯಾದೆನ ಮುರಳೀಧರ ಮೊರೆ ಕೇಳದೆ ಅದಿಹೀನೆ ನಾನದೆ. ಕಣ್ಣೀರಿಡ್ತಾ ಸೊಗ್ನೆ ಆ ಸೂರ್ಯಮಂಡಲಕ್ಕೆ ಹೋದ ಮೇಲೆ ತನಗಿಂತಹ ಸಂಕಟ ಪ್ರಾಪ್ತವಾಯಿತು, ಸುಖ ಸಂತೋಷವನ್ನು ನಾನು ಕಳೆದುಕೊಂಡೆ ಅಂತ ಹೇಳಿ ಕಣ್ಣೀರಿಡ್ತಾ ಮಂದಿರದ ಕಡೆಗೆ ಹೋಗಲು ಮಂದಿರವಿಲ್ಲ, ಹಿತ ಬಾಂಧವರಿಲ್ಲ. ಕಣ್ಣೀರಿಡ್ತಾ ಅನಾಥಳಾಗಿ ತಾರಾ ವೃಕ್ಷವೊಂದರ ಬಳಿಗೆ ಬಂದು ಕಣ್ಣೀರಿಡ್ತಾ ಕುಳಿತಿದ್ದಾಳೆ. ಮಹಾನುಭಾವ ಗರ್ಭದಲ್ಲಿಯೇ ಹೇಳಿದರಂತೆ, ಚಿಂತೆ ಮಾಡದಿರು ಜನನಿ, ಅಮ್ಮ ಚಿಂತೆ ಮಾಡಬೇಡ, ನಿನಗೆ ಕುಂದು ಕೊರತೆಯನ್ನು ನೀಡಿರಬಹುದಾದವರು ಆರೇ ಆಗಲಿ, ಅವರಿಗೆ ಮುಂದೆ ನಾನಾ ಶಿಕ್ಷೆಯನ್ನು ವಿಧಿಸ್ತೇನೆ, ಚಿಂತೆ ಮಾಡದಿರು ಎಂಬುದಾಗಿ ಹೇಳಿ ಯಾವ ಬುಧವಾರ ರೋಹಿಣಿ ನಕ್ಷತ್ರ 3ನೇ ಪಾದ ಸೂರ್ಯೋದಯಾದಿ 5 ಗಂಟೆ 30 ನಿಮಿಷಕ್ಕೆ ಭಗವಂತ ಶನೇಶ್ವರ ತಾಯಿಯ ಬೆನ್ನಿನಿಂದ ಭರ್ರನೆ ಸಿಗಿದು ಹೊರಭಾಗಕ್ಕೆ ಬಂದ. ಹೇಗಿದೆ ಮಗ? ಕೆಂಗರಗಣ್ಣು, ಗುಂಗರುಗೂದಲು, ಕಪ್ಪು ಶರೀರವಾಗಿ ಮಲಗಿರ್ತಕ್ಕಂಥ ತನ್ನ ಮಗುವನ್ನು ಕಂಡು ಛಾಯಾದೇವಿ ಕಣ್ಣೀರಿಡ್ತಾಳೆ. ಸೂರ್ಯನ ಸುತನಾದ ನೀನು ಈ ಕಪ್ಪು ರೂಪನ್ನು ಹೊತ್ತಿಯಲ್ಲೋ ಕಂದ, ಜಗತ್ತಿನಲ್ಲಿ ನಿನ್ನನ್ನ ಯಾರು ಸತ್ಕರಿಸುವವರಾರಪ್ಪ? ಮಗನೇ ಕಂದ, ಕಂದ ನಿನ್ನನ್ನು ಯಾರು ಸತ್ಕಾರ ಮಾಡ್ತಾರೋ, ನಿನ್ನನ್ನ ಈ ಜಗತ್ತಿನಲ್ಲಿ ಕಾಪಾಡಬಹುದಾದವರು ಯಾರು? ಅಯ್ಯೋ ನಿರ್ಭಾಗ್ಯಳಾದ ನನಗಿಂತಹ ಕೃತ್ಯವನ್ನ ಭಗವಂತ ನೀಡಿದನೇ ಎಂಬುದಾಗಿ ಹೇಳಿ ಕಂದಪ್ಪ ಮಗನೇ ಮಗನೇ ಪಡೆದಿರೋ ಕಂದ ನೀನೆ ಅಬಲಯಾಗಿ ಕೈಯಲ್ಲ ಶಿಶುವಾಗಿ ಬಂದ, ಅಬಲಯಾಗಿ ಕೈಯಲ್ಲ ಶಿಶುವಾಗಿ ಬಂದ, ಪರೆಯುವರಾರೋ ದರೆಯಲಿ ಕುವರ, ಸೂರ್ಯನ ಸುತನೆ
ಕಂದ ಅಳಬೇಡಪ್ಪ, ಇದು ನಮ್ಮ ಪಾಪದ ಫಲ ಅನ್ನುವಾಗ ಆ ಮಗುವನ್ನ ಹಿಡಿದು ಯೋಚನೆ ಮಾಡ್ತಾಳೆ. ಕಂದ, ನೀನು ಸೂರ್ಯದೇವನ ಸುಧನಾಗಿದ್ದ ಪಕ್ಷದಲ್ಲಿ ಅಖಂಡವಾದ ಪರಕ್ರಮಿ ನೀನಾಗಬೇಕು, ಮಹಾಪುರುಷನೆಂದೆನಿಸಿಕೊಳ್ಳಬೇಕು. ಅಲ್ಲಿವರೆಗೆ ನೀನು ನನ್ನ ಮಗನಲ್ಲ ಎಂಬುದಾಗಿ ಹೇಳಿ ಆ ಮಗವನ್ನ ಕೈಲಾಸಗಿರಿಯ ತಪ್ಪಲಿಗೆ ಆ ಮಗುವನ್ನು ಕೊಂಡೊಯ್ದು ತಲೆಯನ್ನು ಕೆಳಗೆ ಮಾಡಿ ಕಾಲುಗಳನ್ನು ಮೇಲಕ್ಕೆ ಮಾಡಿ ನಿಲ್ಲಿಸಿದ್ರಂತೆ. ಶಿವನನ್ನ ಕುರಿತು ಘೋರವಾದ ತಪಸ್ಸನ್ನು ಮಾಡು, ಅಲ್ಲಿವರೆಗೆ ನೀನು ನನ್ನ ಮಗನಲ್ಲ, ತಪಸ್ಸನ್ನ ಪಡೆದು ಅಖಂಡವಾದ ಪುರುಷ ನೀನಾಗಬೇಕು ಅಂತ ಹೇಳಿ ಆ ತಾಯಿ ಸುತ್ತುವರೆದು ನೋಡ್ತಾ ಇದ್ದಾರೆ. ಮಗು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವಧ್ಯಾನದಲ್ಲಿ ನಿರತವಾಗಿರುವಾಗ ಅಖಂಡವಾದ ಈ ತಪಸ್ಸನ್ನ ತಾಳಲಾಗದ ದೇವತೆಗಳು ಗಡ 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 ಗಡಗಡನೆ ನಡಗಲಾರಂಭಿಸಿದರು. ತಲೆಯ ಕೂದಲು ಹಂಬಿನಂತೆ ಹರಿಯಲಾರಂಭಿಸಿವೆ. ಆ ಕೂದಲಿಂದ ಶಾಖ ಉತ್ಪತ್ತಿಯಾಗಿ ತ್ರಿಲೋಕವನ್ನು ಸುಡಲಾರಂಭಿಸಿದೆ. ಆಗ ಶಂಕರ, ನಾರಾಯಣ, ಬ್ರಹ್ಮದೇವ ಥಟ್ಟನೆಯಲ್ಲಿ ಪ್ರತ್ಯಕ್ಷವಾದರು. ಏ ಮಗು, ಎಚ್ಚರನಾಗು ಅಂದಾಗ ಮಗು ಹೇಳ್ತಾ ಇದೆಯಂತೆ, ಇಲ್ಲ ಇಲ್ಲ, ನನ್ನ ಮಾತನ್ನು ನೀವು ನೀಡಿದ ಹೊರತಾಗಿ, ನನಗೆ ಅಭಯವನ್ನು ಕೊಡದ ಹೊರತಾಗಿ ನಾನು ನನ್ನ ತಪಸ್ಸನ್ನು ನಿಲ್ಲಿಸ್ತಕ್ಕಂಥವನಲ್ಲ. ಅಪ್ಪ, ಏನಾಗಬೇಕು? ನಾನು ಯಾರನ್ನೇ ಚಿತ್ತಿಸಿ ನೋಡಲಿ ಅವರಿಗೆ ಕಷ್ಟ ಪ್ರಾರಂಭವಾಗಬೇಕು. ನಾನೇ ಅವರನ್ನು ಸಂರಕ್ಷಣೆ ಮಾಡಬೇಕು. ಅದರಂತೆ ವರವನ್ನು ನೀವು ಕೊಡಬೇಕು. ಆಗಲಿ, ತಥಾಸ್ತು ಅಂದಾಗ ಎಚ್ಚೆತ್ತ ಮಗ ಥಟ್ಟನೆ ಮೇಲಕ್ಕೆ ನಿಂತಿದ್ದಾನೆ. ಆಗ ಓಂಕಾರ ಸ್ವರೂಪನಾಗಿರ್ತಕ್ಕಂಥ ಶಂಕರ ನನ್ನ ಧ್ಯಾನವನ್ನು ಮಾಡಿದ ಕಾರಣ ಇವನಿಗೆ ಶಾ ಎಂಬ ಮೊದಲಕ್ಷರ, ಆಧಾರಕರ್ತನಾಗಿರ್ತಕ್ಕಂಥ ನಾರಾಯಣ ಅರ್ಧಕ್ಷರ, ಆಗ ಶನಿ ಎಂಬತಕ್ಕಂಥ ಹೆಸರನ್ನಿಟ್ಟು ಮುದ್ದು ಮಗುವನ್ನು ತನ್ನ ತಾಯಿಗೆ ಕೊಟ್ಟು ಆ ಪರಶಿವ ಹೇಳಿದಂತೆ ಮುಂದೆ ಅಖಂಡವಾದ ಪುರುಷನಾಗ್ತಾನೆ, ಕೀರ್ತಿವಂತನಾಗ್ತಾನೆ. ಇವನಿಗಿಂತಲೂ ಪರಕ್ರಮಿಗಳು ಧರೆಯಲ್ಲಿಲ್ಲದವನಾಗ್ತಾನೆ. ಲೋಕದಲ್ಲಿ ಇವನನ್ನ ಮೀರುವವರಾರು ಇಲ್ಲದಂತಾಗ್ತಾರೆ. 333 ಕೋಟಿ ದೇವಾನುದೇವತೆಗಳಿಗೆಲ್ಲರಿಗೂ ಕೂಡ ಮಹಾಪರಕ್ರಮಿನಿಸಿದ ಶನೇಶ್ವರ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಮಗುಗೆ ತ್ರಿಮೂರ್ತಿಗಳು ಥಟ್ಟನೆ ದೃಶ್ಯರಾಗಿದ್ದಾರೆ. ಇತ್ತಲ ತಾಯಿ ಆಗಿರ್ತಕ್ಕಂಥ ಛಾಯಾದೇವಿ ತನ್ನ ಮಗುವನ್ನ ಎತ್ತಿಕೊಂಡು ಮತ್ತೆ ಆ ತಾರೆ ವೃಕ್ಷದ ಬಳಿಗೆ ಬಂದಿದ್ದಾರೆ. ಮಗುಗೆ ಒದಗಿಸಲು ಒಂದು ವಸ್ತ್ರವಿಲ್ಲ, ಆಸಲು ಏನೂ ಇಲ್ಲವಾದ ಕಾರಣ ತಾರೆ ಎಲೆಗಳನ್ನು ಆಸಿ ಎಲೆ ಮೇಲೆ ತನ್ನ ಮಗುವನ್ನು ಮಲಗಿಸಿದ್ದಾರೆ. ಸೂರ್ಯದೇವ ಕಾರ್ಯರ್ಥವಾಗಿ 7 ಕುದುರೆ ಒಳಗೊಂಡಿರತಕ್ಕಂಥ ರಥ, 1 ಯೋಜನೆ ವಿಸ್ತಾರವಾಗಿರ್ತಕ್ಕಂಥ ಸಿಂಹಾಸನ, ಅರ್ಧ ಮಗ್ಲಿಗಾರವಾಗಿರ್ತಕ್ಕಂಥ ಕಿರೀಟವನ್ನಿಟ್ಟು ಹೊರಡು ನಂಬ ಸ್ವಾರ್ಥಿಯೊಳಗೂಡಿ ಬರುವಾಗ ಸೂರ್ಯದೇವ ನೋಡಿದರಂತೆ, ಇದೇನು ಆಶ್ಚರ್ಯ, ನನ್ನ ವಂಶದಲ್ಲಿ ಜನಿಸಿರಬಹುದಾದ ಈ ಮಗು ಕಪ್ಪು ರೂಪಿನಿಂದ ಜನಿಸಿದೆ. ನಾನಾದರೂ ಜಗತ್ತನ್ನು ಪಾಲನೆ ಮಾಡತಕ್ಕಂಥವನು, ಈ ಕಪ್ಪು ರೂಪವನ್ನು ನಾನು ನೋಡಲಾರೆ. ಛೇ ಛೇ ಅಂದ್ರು. ಛೇ ಛೇ ಎಂಬ ಶಬ್ದವನ್ನು ಕೇಳಿ ಮಗು ತನ್ನ ದೃಷ್ಟಿಯನ್ನು ಬಿಡಲು ದೃಷ್ಟಿ ಮಾತ್ರದಿಂದಲೇ ತನ್ನ ತಂದೆಗೆ ಕುಷ್ಠರೋಗ ಪ್ರಾಪ್ತವಾಯಿತು. ಸಾರಥಿಯಾಗಿರ್ತಕ್ಕಂಥ ಹರುಣನ ಕೈಗಾರಿಗಳಲ್ಲಿ ಹೆಳವನಾದ. 7 ಕುದುರೆಗಳ ಕಣ್ಣು ಕಾಣದೆ ಹಿಂಗೆ ಹೋಗಿವೆ. ಜಗತ್ತು ಅಂಧಕಾರವಾಯಿತು. ತಾಯಿ ತನ್ನ ಮಗವನ್ನ ನೋಡಂತಾರೆ, ಕಂದ ತನಯ ಕಬವಿದು ರಬೆ ಜನಕಗೆ ಶಿಕ್ಷೆಯ ನೀಡುವುದು
ಲೋಕಕ್ಕೆ ಶಿಕ್ಷೆಯ ನೀಡುವುದೇ ತಗೆ ಶಾಂತಿಗೆ ಬಂದೋನಿ ಕುವರ ಕೇಳೋ ಶಾಂತಿಗೆ ಬಂದೋನಿ ಕುವರನೆ ಕೇಳೋ ತದೆಯನೆ ಕೋಪವಿದಿರುವುದೇ ತಗೆ ತನೆಯ ತನೆಯ ತಲೆಯ ತಲೆಯ ಮಗನೇ ಶಾಂತಿ ಜನ್ಮ ನೀಡಿದ ಜನಗಳಿಗೆ ಶಿಕ್ಷೆಯನ್ನು ಕೊಡುವುದು ತರವೇ ಶಾಂತಿ ಎಂದಾಗ ಮಗು ಥಟ್ಟನೆ ಮತ್ತೆ ದೃಷ್ಟಿಯನ್ನು ತೆಗೆದುಕೊಂಡಿದೆ. ದೃಷ್ಟಿಯನ್ನು ತೆಗೆದುಕೊಂಡಾಗ ತಂದೆ ಕುಷ್ಠರೋಗ ನಿವಾರಣೆ ಆಯಿತು. ರಥಸಾರಥಿಯಾಗಿರ್ತಕ್ಕಂಥ ಅರುಣನ ಕರಗಳು ಬಂದಿವೆ, ಕಾರುಗಳು ಒಟ್ಟೇ ಹೋಗಿವೆ. 7 ಕುದುರೆಗಳ ಕಣ್ಣು ಕಾಣಲು ಆರಂಭಿಸಿತು. ಆಗ ಸುಸೂತ್ರವಾಗಿ ರಥ ಮುಂದೆ ಸಾಗ್ತಾ ಇದೆ. ಪರಾಕ್ರಮಿಯಾಗಿರಬಹುದಾದ ಮಹಾನುಭಾವನ ಕೀರ್ತಿಗೆ ಹೆಣೆಯೇ ಇಲ್ಲವಂತಾಯಿತು. ಆಗ ಇವನ ಪರಾಕ್ರಮವನ್ನು ನೋಡಿ ಸುರಲೋಕ ದಿಗ್ಭ್ರಮೆಗೊಳ್ಳುವಂತಾಗಿದೆ. ಅಖಂಡ ಮಹಾಪುರುಷನಾಗಿ ಮೋಡವ ಭಾಗವ ಮಾಡುದ ಮುದದಿ ವರಡನಾಗ ಶೈರಾಜ ಹರಿಹರ ಬ್ರಹ್ಮರ ಬಿಡದು ಕಾಡುವ ಮಹಾಶಕ್ತಿಯ ಒಂದು ಬೇಗ ಸಾಡಿ ಹರಿಹರು ಜಗದಲ್ಲಿ ಎನ್ನುತ್ತ ಹೊರಟನಾಗ ಮಹಾಪುರುಷ ಗರ್ವವ ಪಡೆಯುವವರ ಹಿಡಿದು ನಾನು ಕಾಣದ ಬಿಡನು ಎಂದಾಗ ಮಹಾದೇವ ಮಹಾದೇವ ಮಹಾದೇ ಸುರಲೋಕವೆಲ್ಲವನ್ನ ಸುತ್ತುತ್ತಾ ಬರ್ತಾ ಇದ್ದಾರೆ ಮಹಾನುಭಾವ ಶನೀಶ್ವರ. ಈಗಿರುವಾಗ ಅಖಂಡ ಪರಾಕ್ರಮಿ ಎಂದೆನಿಸಿಕೊಂಡು ಜಗತ್ತಿನಲ್ಲಿ ನಾನೇ ದೊಡ್ಡವನೆಂಬುದಾಗಿ ಮಹಾನುಭಾವ ಆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇತ್ತಲ್ಲ ಯಾವ ಕಾಕಾಸುರ ಒಂದು ದಿನ ಲಕ್ಷ್ಮೀನಾರಾಯಣರು ಲೋಕ ಪರಿಪಾಲನಾರ್ಥವಾಗಿ ಹೋಗುತ್ತಿರಬೇಕಾದ್ರೆ ಭಕ್ತರು ಮರೆಯನ್ನು ಕೇಳಿ ಶ್ರೀಮನ್ನಾರಾಯಣ ಹೊರಟು ಹೋಗಿದ್ದಾರೆ. ಮಹಾಲಕ್ಷ್ಮಿ ಜಳಕವನ್ನು ಮಾಡುವ ಸಂದರ್ಭ ಕಾಕಾಸುರನೇನು ಮಾಡಿದಾನೆ? ಸೌಂದರ್ಯಯುತವಾದ ಜಗಜ್ಜನನಿ ಮಹಾಲಕ್ಷ್ಮಿಯ ಚಕ್ಷನ್ನ ಕಾಕಾರೂಪದಲ್ಲಿ ಬಂದು ಕುಕ್ಕಿದ. ಚೀರಿದರಂತೆ ಮಹಾಲಕ್ಷ್ಮಿ ನಾರಾಯಣ ಶ್ರೀಮನ್ನಾರಾಯಣ ಅನ್ನುವಾಗ ಮಹಾಮಾತೆ ಲಕ್ಷ್ಮಿಯಾಗಿ ಕೂಗನ್ನ ನೋಡಿ ಭಯಭೀತನಾದ ಜಗಜ್ಜನನಿ ಮಹಾಮಾತೆಯನ್ನು ಕುಕ್ಕಿದನಲ್ಲ ಅಂತ ಹೇಳಿ ಭರ್ರನೆ ಹಾರಿ ಹೊರಟೋದ. ಭಕ್ತ ಪರಿಪಾಲನೆಗೆ ಹೋಗಿದ್ದ ಶ್ರೀಮನ್ನಾರಾಯಣ ಬಂದು ನೋಡ್ತಾರೆ, ರಕ್ತ ಚಿಮ್ಮುತ್ತಿದೆ. ಆಗ ಲಕ್ಷ್ಮಿ ಏನಾಯ್ತು ಅಂತಂದಾಗ ಏಳಲಾರದ ಎಲ್ಲ ಸೈಕಟ ಪತಿಯೇ 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 ರಕ್ತವು ಧಾರಾವಾಹಿಯಾಗಿ ಸೋರುತ್ತಿದೆ ಚಕ್ಷನಿಂದ. ಶ್ರೀಮನ್ನಾರಾಯಣ ನೋಡದಂತೆ ಯಾರು ಈ ಕೃತ್ಯವನ್ನು ಮಾಡಿದವರಾರು ಅಂದಾಗ ಕಾಗೆಯೊಂದು ನನ್ನ ಚಕ್ಷನ್ನು ಕುಕ್ಕಿ ಹೊರಟು ಹೋಯಿತು. ಸ್ವಾಮಿ ಅಪಮಾನಿತಳಾದೆ,
ನಾ ನಾ ಅಪಮಾನಿತಳಾದೆ. ಶ್ರೀಮನ್ನಾರಾಯಣ ನೋಡ್ತಾರೆ, ಇಲ್ಲ, ಅವನಾರೇ ಆಗಿರಲಿ, ಅವನನ್ನ ಹಿಡಿದು ನಾನು ಅವನನ್ನ ಧ್ವಂಸ ಮಾಡದಿದ್ದಲ್ಲಿ ನಾನು ನಾರಾಯಣನಲ್ಲ. ಧನ 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 ಯಾರು ಮಾಡಿದ್ರು. ಕಾಕಾಸುರ ನೋಡ್ತಾನೆ, ಯಾರಲ್ಲಿ ಮೊರ ಹಿಡಲಿ, ಹರನೇ ಶಿವನೇ, ಇನ್ನಾರಲ್ಲಿ ನಾ ಮೊರ ಇಡಲಿ. ಆಗ ಚಿಂತೆಯಲ್ಲಿ ಗುರಿಯಾದ ಕಾಕಾಸುರಂದ, ನನ್ನನ್ನು ಕಾಪಾಡ್ತಕ್ಕಂಥವರಾರು, ಕರುಣೆಯ ತೋರುವರಾರು, ಎಲ್ಲ ಹರಸುತ್ತ ಬರೆಯುವರಾರೋ, ಜಗದೊಳು ಕರುಣೆಯ ತೋರುವರಾರು. ಇದವರು ಎನಗಿಲ್ಲ ಅರಿಯು ಬಿಡುವನಲ್ಲ, ಅರನ ಭಜಿಸಲು ಬದುಕುವೆನೇ ಏನು, ಅರನನ ಭಜಿಸಲು ಬದುಕುವೆನೇನು, ಕರುಣೆಯ ತೋರುವರಾರು, ಅರಸುತ್ತ ಬರೆಯುವರಾರೋ, ಜಗದೊಳು ಕರುಣೆಯ ತೋರುವರಾರು. ಮುಕ್ಕಣ್ಣ ಶಿವನಿಲ್ಲ ಭಜಿಸುವೆನಯ್ಯ, ಕೈ ಬಿಡದೆ ಬರಬ ಓಂಕಾರ ನೀನು, ಕರುಣೆಯ ತೋರುವರಾರೋ ಅಯ್ಯ. ಕಣ್ಣೀರಿಡ್ತಾ ಓಂಕಾರ ಸ್ವರೂಪನಾದ ಶಂಕರನಲ್ಲಿಗೆ ಬಂದಿದ್ದಾರೆ. ಶಂಕರ, ನನ್ನ ಈ ತಾಪವನ್ನ ದೂರ ಮಾಡು. ಯಾರಿಂದ? ಶನೇಶ್ವರನಿಂದ. ಆಗದೆ ಇನ್ನಾರಿಂದಲೂ ನಿನಗೆ ಸಾಧ್ಯವಿಲ್ಲ. ಅರಿಯು ಸಾಮಾನ್ಯದವನಲ್ಲ, ನಮ್ಮಾರಲ್ಲಿಯೂ ಅಂತಹ ಬರವಿಲ್ಲ. ಅಂತಹ ವರವನ್ನು ಪಡೆದಿರತಕ್ಕಂಥವನು ಶನೇಶ್ವರ. ನೀನಲ್ಲಿಗೆ ಪ್ರಯಾಣವನ್ನು ಮಾಡು ಅಂದಾಗ ಕಾಕಾಸುರ ಗಡ 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 ನಡೀತಾ ಶನೇಶ್ವರನ ಬಳಿಗೆ ಬಂದಿದ್ದಾರೆ. ಶನೇಶ್ವರ ಶಾಂತ ಸ್ವರೂಪ, ದಯಸಾಗರ, ತಾರಮಂಡಲವಾಸ, ಕಾಪಾಡು ದೇವ, ನನ್ನನ್ನು ಕಾಪಾಡು. ಆಗ ನೀನಾರು, ಇಲ್ಲಿಗೆ ಬರಲು ಕಾರಣವೇನು? ನನ್ನನ್ನು ಕಾಕಾಸುರನೆಂಬುದಾಗಿ ಕರೆಬರು ಸ್ವಾಮಿ. ನಿನಗೆ ಬಂದಿರಬಹುದಾದ ವಿಪತ್ತಾದರೂ ಏನು? ದೇವ, ನಾನು ನನ್ನನ್ನ ಕೊಲ್ಲಬೇಕೆಂಬ ಆ ಕೋಪ ಜ್ವಾಲೆಯಲ್ಲಿ ಬರ್ತಿದ್ದಾರೆ ಶ್ರೀಮನ್ನಾರಾಯಣ. ನನ್ನನ್ನು ಕಾಪಾಡಿ. ಮರೆ ಹಿಟ್ಟವರನ್ನ ರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ. ಆದ್ದರಿಂದ ಆಗಲೇ ಇದೋ ಭಾಷಣ ಕೊಟ್ಟೆ. ಭಾಷಣ ಕೊಟ್ಟಾಗ ಶ್ರೀಮನ್ನಾರಾಯಣ ಧನ 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 ಬಂದ್ರು. ಎಲ್ಲಿ ಅವನಲ್ಲಿ ಅವನಲ್ಲಿ ಎನ್ನುವಾಗ ಶನೀಶ್ವರ ನೋಡಿದ್ರಂತೆ ಶಾಂತಿ. ಆಧಾರಕರ್ತನಾದ ಶ್ರೀಮನ್ನಾರಾಯಣ, ನೀನೇ ಹೀಗೆ ಕುಪಿತನಾದಲ್ಲಿ ಜಗವು ಬದುಕುವುದೇ ಶಾಂತಿ. ಶನೇಶ್ವರ ಅಪರಾಧಗೈದಿದ್ದಾನೆ, ಆದ್ರಿಂದ ಇವನನ್ನ ಕೊಲ್ಲಬೇಕು ಅನ್ನುವಾಗ, ಇಲ್ಲ ದೇವ, ಶಾಂತರಾಗು. ಶಾಂತರಾಗಿ ಕಾಕಾಸುರನ ಕಡೆ ತಿರುಗಿ ನೋಡಿ ಹೇಳಿದ್ರಂತೆ, ನೀನು ನೋಡಿದ್ದು ನಯನಗಳಿಂದ, ಆದ್ರಿಂದ ಹೊಂದನ್ನು ಕಿತ್ತು
ಅವರ ಪಾದಾರವಿಂದದಲ್ಲಿಡು. ಒಂದು ಕಣ್ಣನ್ನು ಕಿತ್ತು ಕಾಕಾಸುರ ಶ್ರೀಹರಿಯ ಪಾದದಲ್ಲಿಟ್ಟಿದ್ದಾರೆ. ಈಗಲೂ ಕೂಡ ಕಾಗೆಗೆ ಒಂದೇ ಕಣ್ಣಿನ ದೃಷ್ಟಿ ಅಂತ ಹೇಳ್ತಾರೆ. ಹಾಗಂದ ಮಲ್ಲಿಸಲ್ಲ ಬರಾದವ ಮಹನೀಯ ಮಲ್ಲಿಸಲ್ಲ ಬರಾದವ ಮಗನೀಯ ಹರಿಯೇ ಪರಮಾತ್ಮನೇ ಶ್ರೀಹರಿ ನನ್ನ ಅಪರಾಧವನ್ನು ಮನ್ನಿಸೊಂದಾಗ ನಾರಾಯಣ ಹೇಳಿದರಂತೆ, ಇಲ್ಲ ಇಲ್ಲ, ಈ ಅಪರಾಧಕ್ಕೆ ನಾನು ಒಪ್ಪುವವನಲ್ಲ. ಸಮಯವನ್ನ ಸಾಧಿಸಿ ನಿನ್ನನ್ನ ಕೊಂದೇ ಕೊಲ್ಲುತ್ತೇನೆ ಎಂಬುದಾಗಿ ಹೊರಟೋಗಿದ್ದಾರೆ. ಕಾಕಸುರ ಹೇಳಿದ, ಸ್ವಾಮಿ, ದೇವೇಂದ್ರನ ಸುತನಾಗಿರ್ತಕ್ಕಂಥ ನಾನು ಈ ವೇಷವನ್ನು ಧರಿಸಿ ಅಪಮಾನಗೈದದ್ದು ಸಹಜ. ಅವನು ನನ್ನನ್ನು ಬಿಡ್ತಕ್ಕಂಥವನಲ್ಲ. ನಿನ್ನಲ್ಲಿಯೇ ವಾಸಿಸುವೆ ನಾ. ನಾನು ನಿನ್ನಲ್ಲಿ ವಾಸವಾಗಿರ್ತೇನೆ ಸ್ವಾಮಿ, ಮನ್ನಿಸಿ ನನ್ನ ಅಪರಾಧವನ್ನ. ಅಪ್ಪ ಹೇಗಿರ್ತೀಯೋ ನನ್ನ ಜೊತೆಯಲ್ಲಿ ಹೇಗಿರ್ತೀಯ? ಹಾಗಂತಾರೆ, ಇಲ್ಲ ದೇವ, ನನ್ನನ್ನ ಕರುಣಿಟ್ಟು ಕಾಪಾಡಿದ್ರಿ, ನನ್ನ ಪ್ರಾಣವನ್ನು ಉಳಿಸಿದ ಆರಾಧ ದೈವರಾದ್ರಿ. ಆದ್ರಿಂದ ನಾನು ನಿಮಗೆ ವಹನವಾಗಿ ಕಾಲವ ಕಳೆವೆ ಅರೆಯೋ ಶನಿರಾಯ. ವಾಹನವಾಗಿ ನೀವು ಮಳುತ್ತಿರುವೆನ ಮರೆಯೋ ಶನಿರಾಯ. ಮಾಡಿದ ಪಾಪವ ಮಲ್ಲಿಸಿ ಕಾಯ್ದ, ಮಾಡಿದ ಪಾಪವ ಮಲ್ಲಿಸಿ ಕಾಕವ ಗಣನ ತೊರೆದಿರಲಾರೆನ. ಕಾಕವ ಗಣನ ವಾಗನವಾಗೆಲ್ಲ ಸ್ವೀಕರಿಸೋ ದೇವ. ವಾಗನವಾಗೆಲ್ಲ ಸ್ವೀಕರಿಸೋ ದೇವ. ಪಾದರವಿಲ್ಲದಿ ನಾನಿರುವೆ. ಇದು ಎಲ್ಲ ಪುಣ್ಯ, ಇದು ಎಲ್ಲ ಪುಣ್ಯ ಯಶನಿ ದೇವ. ವಾಗನವಾಗಿ ನ ಬದುಕುವೆನ. ವಾಗನವಾಗಿ ನ ಬದುಕುವೆನ ಶನಿರಾಯ. ಪರಮಾತ್ಮನೇ, ನಾನು ನಿಮ್ಮಲ್ಲಿ ವಾಹನವಾಗಿ ನಿಮ್ಮ ಜೊತೆಯಲ್ಲೇ ಬದುಕ್ತೀನಿ ಅಂತಂದಾಗ ಪರಮಾತ್ಮ ಶನೇಶ್ವರ
ಆಗಲೇ ಎಂಬುದಾಗಿ ಅಭಯವನ್ನು ನೀಡಿದ್ದಾರೆ. ಒಂದರಿಂದ ಕಾಕಾಸುರ ಶನೀಶ್ವರನಿಗೆ ವಾಹನವಾಗಿ ಉಳಿದುಕೊಂಡರು. ಆದ್ರಿಂದ ಶನೀಶ್ವರ ಸ್ವಾಮಿಗೆ ಕಾಕವಾಹನ, ಕಲಿಪುರುಷ, ಅನಾಥ ರಕ್ಷಕ, ಆಪದ್ಬಾಂಧವ, ದೀನದಯಾಕರ, ಭಾನುಕುಮಾರ, ಯಮನ ಸಹೋದರ, ತಾರಮಂಡಲ ವಾಸ, ಸೂರ್ಯಸುತ ಎಂಬತಕ್ಕಂಥ ಅನೇಕ ಬಿರುದುಗಳನ್ನು ಪಡೆದು ಮಹಾನುಭಾವ ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆದು ಮಹಾಪರಾಕ್ರಮಿ ಎಂದೆನಿಸಿಕೊಂಡು ಕಾಲವನ್ನು ಕಳೀತಿದ್ದಾರೆ. ಆದ್ರಿಂದ ಎತ್ತ ತಾಯಿ ತಂದೆಯರಿಗೂ ಜನ್ಮ ಕೊಟ್ಟ ತಂದೆಗೂ ಜಗದಲ್ಲಿ ಹರಿಹರ ಬ್ರಹ್ಮಾದಿಗಳನ್ನು ಬಚ್ಚಿಸಿ ವರವನ್ನು ಪಡೆದ ಅವರಿಗೂ ಕೀರ್ತಿಯನ್ನು ನೀಡಿರ್ತಕ್ಕಂಥ ಮಹಾಪುರುಷನ ಪುಣ್ಯ ಚರಿತ್ರೆ ಶನೈಶ್ವರ ಜನನ. ಇಂತಹ ಸೂರ್ಯ ಕಲ್ಯಾಣ ಅಥವಾ ಶನೀಶ್ವರ ಜನನ ಎಂಬತಕ್ಕಂಥ ಕಥಾಶ್ರವಣವನ್ನು ಇನ್ನು ಮುಂದೆ ನಾನು ಸಮಾಪ್ತಿಯನ್ನು ಮಾಡ್ತಾ ಮಂಗಳವನ್ನು ಹಾಡ ಬಯಸಿದ್ದೇನೆ. ಈ ಕಥಾಶ್ರವಣವನ್ನು ನಡೆಸುವಾಗ ಯಾವುದಾದ್ರೂ ತಪ್ಪು ತೊಂದರೆಗಳು ಕಂಡು ಬಂದಿದ್ದಾಗ ಅದನ್ನು ತಮ್ಮ ಮನಸ್ಸಲ್ಲಿಡದೆ ಹಂಸಕ್ಷೀರ ನ್ಯಾಯದಂತೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟಾಗ ಹಂಸವು ಕ್ಷೀರವನ್ನು ತಾನು ಸವಿದು ನೀರನ್ನು ಹೇಗೆ ಬಿಡುತ್ತೀವತ್ತದೋ ರೀತಿಯಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ವಸ್ತ್ರಾದಿಗಳನ್ನು ಮನಸಿ ತಾವೆಲ್ಲರೂ ಕೂಡ ಪರಮಾತ್ಮ ಶನೀಶ್ವರನ ಒಲುಮೆಗೆ ಪಾತ್ರವಾಗಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತೀರಾ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ಹೇಳಿದವರಿಗೂ ಕೇಳಿದವರಿಗೂ ಇಲ್ಲಿ ಕೇಳಬಹುದಾದ ಭಕ್ತ ಮಹಾಶಯರಿಗೂ ಎಲ್ಲರಿಗೂ ಕೂಡ ಪರಮಾತ್ಮ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಕಲಿಪುರುಷನ ಈ ಪುಣ್ಯ ಚರಿತ್ರೆಗೆ ಮಂಗಳವನ್ನು ಹಾಡಿ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ರಾಯರ ರಾಯ ಎನಿಸಿ ಮೆರೆದ, ರಾಯರ ರಾಯ ಎನಿಸಿ ಮೆರೆದ ಧೀರ ಗುರು ಶನಿ ರಾಯರಿಗೆ, ಧೀರ ಗುರು ಶನಿ ರಾಯರಿಗೆ ಮಂಗಳವಾಗಲಿ ಸರ್ವರಿಗೆ, ಶುಭ ಮೈಗಳವಾಗಲಿ ಹನಿದರಿಗೆ. ರಾಘವಗನಗೆ ಜಯ ಸುಧನಿಗೆ, ರಾಘವಗನಗೆ ಜಯ ಸುಧನಿಗೆ ಕಾಡಿಸಿ ಬೊರೆದ ಶ್ರೀ ಶನಿರಾಯಗೆ, ಕಾಡಿಸಿ ಬೊರೆದ ಶ್ರೀ ಶನಿರಾಯಗೆ ಮಂಗಳವಾಗಲಿ ಸರ್ವರಿಗೆ, ಶುಭ ಮೈಗಳವಾಗಲಿ ಹನಿದರಿಗೆ. ಮಂಗಳೋ ಅಜತ್ಗಾತ ನೀಲವಣ್ಣಾನ್ಮೇಷ ಘೋರಾಮ ಸೋದರಾಯ ವಾಸುಂದಿ ದೇವಿ ಧಾರಾಮಂಡಲ ವಾಸಾಯ ಯಮಗ್ರಿಜಾಯ ಛಾಯಾಗ್ರಹ ಸಂಭೂತಾಯ ಶ್ರೀ ಶನೀಶ್ವರಾಯ ಮಂಗಳೋ 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 ಮಂಗಳೋ. ಶ್ರೀಮದ್ರಮಾರಮಣ ಗೋವಿಂದ, ಆತ್ಮರಾಮ ಪರಬ್ರಹ್ಮ ಗೋವಿಂದ, ಶನೀಶ್ವರನ ಪಾದಾರವಿಂದಕ್ಕ ಗೋವಿಂದ. ಜೈ ನಮ ಪಾರ್ವತಿ ಪದಹೇ ಹರ ಹರ ಮಹಾದೇವ ಮಹಾದೇವ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.